ನಮ್ಮನ್ನ ಸ್ಕೂಲಿಂದ ಡಿಬಾರ್ ಮಾಡ್ತೀಯಾರೆ. ಎದ್ದೇಳ್ಬೇಕು ಮಚ್ಚ, ಸ್ನಾನ ಮಾಡ್ಕೊಂಡು ಬಟ್ಟೆ ತೆಗೆದಲ್ಲ ಚಾಂಚರ್ಡ್ ಗೊತ್ತಾಯ್ತಾ ಯಾವುದಂತ 3 Idiots ಮೂವಿಯಲ್ಲಿ. ನಾವೀಗ ಚಾಂಗ್ಲಾ ಪಾಸಲ್ಲಿದ್ದೀವಿ. ದಿಸ್ ಇಸ್ ಅ ಚಾಂಗ್ಲಾ ಪಾಸ್ ಆ್ಯಂಡ್ ಆಪೋಸಿಟ್ ದಟ್ ಯು ಕ್ಯಾನ್ ಸಿ ದ ಸ್ನೋ. ಲಗೇಜ್ ಇಟ್ಕೊಂಡು ಸ್ವಲ್ಪ ಕಷ್ಟ, ಅದರ ಲಗೇಜ್ ಇದ್ದರೆ ಸ್ವಲ್ಪ ಸೇಫ್. ಏನಾದರೂ ಬಿದ್ದರೆ ಏನಾದರೂ ಆದರೆ ನಮಗೆ ಜಾಸ್ತಿ ತಾಗಲ್ಲ. Hi, what's up guys? Inshallah, Yannick Nakudlada Ujjwal Aamir, and I'm starting in the new vlog. Today we are vacating this property. Actually, it was a wonderful property. ಇವತ್ತು ಇಲ್ಲಿಂದ ಪ್ಯಾಂಗಾಂಗ್ ಹೋಗಬೇಕು. ಸೊ ಒಬ್ವಿಯಸ್ಲಿ ಇಲ್ಲಿಂದ ವೇಕೇಟ್ ಮಾಡಿ ಬೇರೆ ಲೊಕೇಶನ್ ಹೋಗ್ತಿದ್ವಿ. 2 ದಿನ ಸ್ಟೇ ವಂಡರ್ಫುಲ್ ಆಗಿತ್ತು. ಆ್ಯಂಡ್ ಬನ್ನಿ ಪ್ಯಾಂಗಾಂಗ್ ಹೋಗುವ. ವಿ ಆರ್ ಔಟ್ ಆಫ್ ಟೈಮ್ ಆ್ಯಂಡ್ ಇವತ್ತು ಮೋಸ್ಟ್ಲಿ ಪ್ಯಾಂಗಾಂಗಲ್ಲಿ ಸ್ಟೇ. ಸೊ ಸಿ ಆನ್ ದ ರೋಡ್ಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಯಾರವ ಏನೇನು ಏನು ಹಾಯ್ ಗಾಯ್ಸ್, ಅಸ್ಸಲಾಮು ಅಲೈಕುಂ, ವೆಲ್ಕಮ್ ಟು ಮೈ ಚಾನಲ್. ನಾನೇಗೆ ಮಾಡುದು ನೀವು ಹೆಂಗೆ? ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಲ್ಲ ಹಾಯ್ ಗಾಯ್ಸ್, ಹಾಯ್ ವಾಟ್ಸ್ಆಪ್ ಗಾಯ್ಸ್, ಯಾನಿಕಡೆ ಕುಡ್ಲ Ujjwal Aamir. Ujjwal Aamir. I am starting with a new vlog. ಎಲ್ಲ ಸೆಟ್ ಟು ರೈಡ್. ಆ್ಯಕ್ಚುಲಿ ಹೇಳಿದಾಗೇ ಪ್ಯಾಂಗಾಂಗ್ ಹೋಗ್ತಾ ಇದ್ದೀವಿ. ಫ್ಯೂಯಲ್ ಫಿಲ್ ಆಗಾಯಿತು. ಇಲ್ಲಿಂದ 170 ಕಿಲೋಮೀಟರ್ಸ್, 169 ಅರೌಂಡ್. ಇಲ್ಲಿಂದ ರ್ಯಾಂಚೋ ಕೆಫೆ, ನಿಮಗೆ ರ್ಯಾಂಚೋ ಕೆಫೆ ಬಗ್ಗೆ ಗೊತ್ತಿರ್ಬೋದು. ಗೊತ್ತಿಲ್ಲದಿದ್ದರೆ ಅದು ರ್ಯಾಂಚೋ, ಇದು 3 Idiots ಮೂವಿಯಿಂದ ಅದು ಎಕ್ಸ್ಟ್ರಾಕ್ಟ್ ಆದದ್ದು. ಸೊ ರ್ಯಾಂಚೋ ಕೆಫೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ನಂತರ ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿಂದ ಪ್ಯಾಂಗಾಂಗ್. ಟುಡೇ ಪ್ಯಾಂಗಾಂಗ್ ಸ್ಟೇ. ಸೊ ಇಲ್ಲಿಂದ ಹೊರಡುವ ಬೇಗ, ಯಾಕಂದರೆ ಜಾಸ್ತಿ ಹೊತ್ತಿದ್ದರೆ ಇವತ್ತು ರೈಡ್ ತುಂಬ ಡಿಲೇ ಆಗುತ್ತೆ. ಯಾ, ಲೆಟ್ಸ್ ಗೋ. ಅದು ಲೇ ಪ್ಯಾಲೇಸ್ ಅಂತ ನಾವು ಹೋಗಲಿಕ್ಕೆ ಟ್ರೈ ಮಾಡಲಿಲ್ಲ. ಯಾಕಂದರೆ ಅಲ್ಲಿ ತನಕ ಹತ್ತಲಿಕ್ಕೆ ನಮಗೆ ಅಂತ ಆಗಲ್ಲ. ಯಾಕಂದರೆ ಇಲ್ಲಿ 100 ಮೀಟರ್ಸ್ ಸ್ವಲ್ಪ ನಡೆದ್ರು ಸಹ ಯು ಕಾಂಟ್ ಬ್ರೀತ್ ಇನ್. ಸೊ ಅದಕ್ಕೋಸ್ಕರ ಅದನ್ನು ಒಂದು ಕ್ಯಾನ್ಸಲ್ ಮಾಡಿದೆ. ಇಲ್ಲಿ ಮನೆಗಳೆಲ್ಲ ಸೂಪರ್ ಆಗಿದೆ ವಿತ್ ವುಡ್ ವರ್ಕ್ಸ್ ಅನ್ನ. ಸ್ಟ್ಯಾಚ್ಯೂ ಆಗ್ತಾ ಉಂಟು. ಸೊ ಇಟ್ಸ್ ಅ ವಂಡರ್ಫುಲ್ ಮಾನಿಸ್ಟ್ರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಒಂದು ವಿಸಿಟ್ ಮಾಡಲೇಬೇಕು. ಅಯ್ಯೋ ಇದೇನಪ್ಪ, ಕೆಫೆ ಸಕ್ಕ ತಗೊಂಡು ಅಲ್ಲಿ ನೋಡಿ ಬಾತುಕೋಳಿಗಳು. ಅದೇ ಸ್ಕೂಲು ನಿಮಗೆ 3 Idiots ಅಲ್ಲಿ ಕಾಣುತ್ತಲ್ಲ, ಅದೇ ಸೇಮ್ ಸ್ಕೂಲು. ಅಲ್ಲಿಗೊಮ್ಮೆ ವಿಸಿಟ್ ಕೊಡುವ ಅಂತ. ಯಾವಾಗಲೂ ಲದಾಖ್ ಟ್ರಿಪ್ ಮಾಡೋರು ಇದನ್ನೆಲ್ಲ ತೋರಿಸೋಲ್ಲ, ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಬ್ಲಾಗ್. ಇಲ್ಲಿ ನೋಡಿ ಮಕ್ಕಳು ಆಡ್ತಾ ಇದ್ದಾರೆ. ಮೋಸ್ಟ್ ಪ್ರಾಬ್ಲಿ ಇದೇ ಅಂತ ಒಂದು ಒಳಗೆ ಹೋಗಿ ರಿಸರ್ಚ್ ಮಾಡಿ ಬರ್ತೇವೆ, ಮತ್ತೆ ನಿಮಗೆ ಸಿಗ್ತೇನೆ. ನಾವೀಗ ರಂಚೋರ್ ದಾಸ್ ಚಾಂಚರ್ಡ್ ಗೊತ್ತಾಯ್ತಾ ಯಾವುದಂತ? 3 Idiots ಮೂವಿಯಲ್ಲಿ ಕೆಫೆ ಇತ್ತಲ್ಲ, ಅದೇ ಕೆಫೆಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಕಾಣ್ಬೋದು. ಇಲ್ಲಿ ಏನು ಓದಲಿಕ್ಕಿದೆ, ಪಾಸ್ ಮಾಡಿ ಓದಿ. ಬನ್ನಿ ಒಳಗೆ ಹೋಗೋಣ. ಇಲ್ಲಿ ನೋಡಿದರೆ ರಾಂಚೋ ಸ್ಕೂಲ್, ಶೇ ಲದಾಖ್. ಇಲ್ಲಿ ಒಳಗೆ ಅದರ ಇಲ್ಲಿ ಏನೆಲ್ಲ ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದನ್ನೆಲ್ಲ ಇನ್ಫಾರ್ಮೇಷನ್ ಉಂಟು. ಇಲ್ಲಿ ಕಂಡ್ರೆ ನಿಮಗೆ ಆಲ್ ಈಸ್ ವೆಲ್. ಇದು ಕುಂಡೆ ಉಂಟು, 3 ಕುಂಡೆ. ನಿಮ್ಮ ಕೂರ್ಗಿದೆ ಅದು ಕುಂಡೆ ಡ್ಯಾನ್ಸ್ ಮಾಡಿ. ರಂಚೋಸ್ ಇಲ್ಲಿ ನೋಡಿದರೆ ನಿಮಗೆ ರ್ಯಾಂಚೋಸ್ ಕೆಫೆ ಕಾಣುತ್ತೆ. ಇಲ್ಲಿ ನೋಡಿ ರಂಚೋ ದಾಸ್ ಚಾಂಚರ್ಡ್ ಕೆಫೆ. ಅದರೊಟ್ಟಿಗೆ ಇಲ್ಲಿ ನಿಮಗೆ ಅದೊಂದು ಮೂವಿ ಶಾರ್ಟ್ ನೆನಪುಂಟ. ಅವ ಸೈಲೆನ್ಸ್ ಬಂದು
ಇಲ್ಲಿ ಮೂತ್ರ ಮಾಡ್ತಾನೆ. ಆವಾಗ ಮೇಲಿಂದ ಇಬ್ಬರು ಮಕ್ಕಳು ಇಲ್ಲಿ ಮೂತ್ರ ಮಾಡಲಿಕ್ಕಿಲ್ಲ ಅಂತ ಒಂದು ವೈರ್ ಹಾಕ್ತಾರೆ, ಅಂದರೆ ಬಲ್ಬ್. ಅದು ಇದೇ ಸ್ಪಾಟ್. ಇದಕ್ಕೆ ಹೆಸರಾಗಿ ದ ಇಡಿಯೋಟಿಕ್ ವಾಲ್ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ ನಮ್ಮದು ಒಬ್ಬರು ರ್ಯಾಂಚೋ ದಾಸ್ ಚಾನ್ಸೆಟ್ ನೋಡ್ಲಿಕ್ಕೆ ಹೋದರೆ ಯುವರ್ ಲೈಫ್ ಸೇಮ್, ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾರೆ. ಆದರೆ ಒಂದು ಕಾಲೇಜಲ್ಲಿ ಪ್ರೊಫೆಸರ್. ಸೊ ನಮ್ಮ ಗ್ರೂಪ್ ಇದು ರಾಂಚೋ ದಾಸ್ ಚಾನ್ಸೆಟ್ ಅಲ್ಲ. ಹಾಂ, ಇವರು ಚತುರ್. ಸೊ ಅಲ್ಲಿ ನೋಡಿ ಎಲ್ಲ ಒಂದು ಮೂವಿಯಿಂದ ಎಷ್ಟೆಲ್ಲ ಇದಾಗಿದೆ ಅಂತ. ಮತ್ತು ಅದು ನೋಡಿದರೆ ಅದು ಸ್ಕೂಲ್. ಸೊ ನಮಗೆ ಅಲ್ಲಿ ಎಂಟ್ರಿ ಇಲ್ಲ ಆ್ಯಂಡ್ ಕ್ಲಾಸಸ್ ಆರ್ ಗೋಯಿಂಗ್ ಆನ್. ಸೊ ನಾವು ಜಾಸ್ತಿಯಾಗಿ ಲೌಡಲ್ಲಿ ಮಾತಾಡಲಿಕ್ಕೆ ಸಹ ಇಲ್ಲ. ಪ್ಲಸ್ ಇಲ್ಲಿ ನೋಡಿ ನಮ್ಮದು ಏನು ಹೇಳ್ತಾರೆ ಸೆಲೆಬ್ರಿಟಿ, ಯೂಟ್ಯೂಬಿದು ತುಂಬ ದುಡ್ಡು ಮಾಡಿದವರು ಇರವೆ ಅಲ್ಲ ಯೂಟ್ಯೂಬಲ್ಲಿ. ದುಡ್ಡು ಹಾಕಿ ಮಾಡ್ತೀವಿ. ಹಾಂ, ಅದೇ ಸ್ಟ್ಯಾಂಡ್ ಇಟ್ಟು ಒಂದು ಫೋಟೋ ತೆಗಿಬೋದಿತ್ತು. ಇಲ್ಲ, ಸೆಲ್ಫಿ ತೆಗಿ, ನಾನು ತೆಗಿತೇನೆ. ಯಾಕಂದರೆ ಅಲ್ಲಿದ್ದಾರೆ ನಮ್ಮ ಪ್ರೊಫೆಸರ್, ನಮ್ಮ ಒರಿಜಿನಲ್ ಲೈಫ್ ಪ್ರೊಫೆಸರ್ ಇಲ್ಲಿದ್ದಾರೆ. ಹಾಂ, ಲೈಫ್ ಇಸ್ ಲೈಕ್ ಅ ಬ್ರೋಕನ್ ನಂಡ ನಿಲ್ಲೋಣ. ನಮ್ಮನ್ನ ಸ್ಕೂಲಿಂದ ಡಿಬಾರ್ ಮಾಡ್ತೀಯಾರೆ. ಎದ್ದೇಳ್ಬೇಕು ಮಚ್ಚ, ಸ್ನಾನ ಮಾಡ್ಕೊಟ್ಟಿಗೆ ಎದ್ದೇಳೋದಲ್ಲ. ನನ್ನ ಡ್ರೆಸ್ ತೆಗಿರಿ, ಬಟ್ಟೆ ತೆಗಿರಿ. ರೆಡಿ 1 2 3 ಬಟ್ಟೆ ತೆಗಿದಲ್ಲ. ಗ್ರೂಪ್ ಇದು ಮಿನಿಯನ್. ಅದು ದೇಜಾವು. The cafe looks really decent and pleasant, and it's like a nice ambience. You can chill out over here. Ooh, CCD ಗಿಂತ ಬೆಟರ್ ಉಂಟು. ಆಯಿತು, ಇಲ್ಲಿಂದ ಹೋಗ್ತೇವೆ. ಯು ವಾಂಟ್ ಟು ಸೇ ಸಮಥಿಂಗ್? ಜ್ಯೂಸ್ ಕುಡಿದ್ವಿ. ಜ್ಯೂಸ್ ಸಖತ್ತಿತ್ತು. ಜ್ಯೂಸ್ ಕುಡಿತ್ಯಾ? ಜ್ಯೂಸ್ ಕುಡಿತ್ಯಾ? ಆಯ್ತು, ಇಲ್ಲಿಂದ ಹೊರಡುವ. ಪ್ಯಾಂಗಾಂಗ್ ಮುಂಚೆ ಎಲ್ಲಿಯಾದ್ರೂ ಹೋಗ್ಲಿಕ್ಕೆ ಕೊಟ್ಟ? ಇಲ್ಲ ಡೈರೆಕ್ಟ್ ಪ್ಯಾಂಗ್ ಹೋಗಲ್ಲ. ನಮ್ಮ ಮನೆಗೆ. ಹಾಂ, ಹಾಂ, ಓಕೆ. ಕೆಲವು ಪಾಸಸ್ಗೆಲ್ಲ ಸಿಗುತ್ತೆ. ಅಲ್ಲಿಂದ ಡೈರೆಕ್ಟ್ ಪ್ಯಾಂಗಾಂಗ್. ಲದಾಖ್ ಇದು ಏನು ಹೇಳ್ತಾರೆ ಘಾಟ್ ಸೆಕ್ಷನ್ಗೆ ಬಂದಿದ್ವಿ. ಸ್ವಲ್ಪ ಕಚ್ಚ ರೋಡ್ ಉಂಟು, ಅಂಡರ್ ಕನ್ಸ್ಟ್ರಕ್ಷನ್. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್. ನೀವು ಇಲ್ಲಿ ಬರೋದಾದರೆ ಸ್ವಲ್ಪ ಕಾರ್ನರಿಂಗ್ ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡಿ, ಅಂದರೆ ಎಡ್ಜ್ ಆಫ್ ದ ರೋಡ್ ತಗೊಳ್ಳೋದು ಕಮ್ಮಿ ಮಾಡಿ. ಯಾಕಂದರೆ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಟ್ ಆಗಲಿಲ್ಲ, ಕಚ್ಚ ರೋಡ್ ಉಂಟು. ಸೊ ದೇ ಮೈಟ್ ಬಿ chances of you falling down from the steep. So ಆದಷ್ಟು I know that right side is a wrong way, but ನಿಮ್ಮ ಸೇಫ್ಟಿಗೆ ಆದಷ್ಟು ರೈಟ್ ಸೈಡಲ್ಲಿ ಬನ್ನಿ. ವೆರಿ ಆಫ್ ರೋಡಿಂಗ್ ಆ್ಯಂಡ್ ಲಗೇಜ್ ಎಲ್ಲ ಇಟ್ಕೊಂಡು ಸ್ವಲ್ಪ ಕಷ್ಟ. ಅದರ ಲಗೇಜ್ ಇದ್ದರೆ ಸ್ವಲ್ಪ ಸೇಫ್. ಏನಾದರೂ ಬಿದ್ದರೆ ಏನಾದರೂ ಆದರೆ ನಮಗೆ ಜಾಸ್ತಿ ತಾಗಲ್ಲ. ಈವನ್ ಗಾಡಿ ಸೇಫ್ ಇರುತ್ತೆ, ಬರೀ ಲಗೇಜಿಗೆ ತಾಗಿರುತ್ತದೆ. ಸೊ ನಾರ್ಮಲಿ ಲಗೇಜ್ ಇದ್ದರೆ ನಿಮ್ಮ ಗಾಡಿ ಸೇಫ್. ಅಂದರೆ ಲಗೇಜ್ ಅಂದರೆ ಸ್ಯಾಡಲ್ ಬ್ಯಾಗ್ಸ್. ಬುಡ್ದಣ್ಣ ಹೈ ಆಲ್ಟಿಟ್ಯೂಡಿಂದ ಗಾಡಿ ಸಹ ದಮ್ ತೆಗಿತಾಯಿಲ್ಲ. ಅಂದರೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಮ್ಯಾಕ್ಸ್. ಅದು ಸೆಕೆಂಡ್ ಗೇರಲ್ಲಿ ತುಂಬ ಪವರ್ ಇಲ್ಲ, ಏನೋ ಗೊತ್ತಿಲ್ಲ. ಮೇ ಬಿ ಬಿಕಾಸ್ ಆಫ್ ಹೈ ಆಲ್ಟಿಟ್ಯೂಡ್. ಬಟ್ ಸ್ಲೋಲಿ ಆಗಿ ಮೇಲೆ ಹೋಗ್ತಾ ಇದ್ದೀವಿ. ಗಾಡಿದು ಏನೋ ಪವರ್ ಸಿಗ್ತಾ ಇಲ್ಲ. ನೋಡು, ಪ್ಯಾಂಗಾಂಗ್ ರೀಚ್ ಆಗಿ ನಾವೇ ಸ್ವಲ್ಪ ಏರ್ ಫಿಲ್ಟರ್ ಎಲ್ಲ ಕ್ಲೀನ್ ಮಾಡೋ. ಯಾಕಂದರೆ ಮೊನ್ನೆಯಿಂದ ಫುಲ್ ಡಸ್ಟಲ್ಲೇ ಗಾಡಿ ಓಡಿಸ್ತಾ ಇದ್ದೀವಿ. ಸೊ ನೋಡುವ ಹೇಗೆ ಆಗುತ್ತೆ ಅಂತ. ಹಾಂ, ವೆರಿ ಆಫ್ ರೋಡಿಂಗ್ ಆ್ಯಂಡ್ ಲಗೇಜ್ ಎಲ್ಲ ಇಟ್ಕೊಂಡು ಸ್ವಲ್ಪ ಕಷ್ಟ. ಅದರ ಲಗೇಜ್ ಇದ್ದರೆ
ಸ್ವಲ್ಪ ಸೇಫ್. ಏನಾದರೂ ಬಿದ್ದರೆ ಏನಾದರೂ ಆದರೆ ನಮಗೆ ಜಾಸ್ತಿ ತಾಗಲ್ಲ. ಈವನ್ ಗಾಡಿ ಸೇಫ್ ಇರುತ್ತೆ, ಬಟ್ ಲಗೇಜಿಗೆ ತಾಗಿರುತ್ತದೆ. ಸೊ ನಾರ್ಮಲಿ ಲಗೇಜ್ ಇದ್ದರೆ ನಿಮ್ಮ ಗಾಡಿ ಸೇಫ್. ಅಂದರೆ ಲಗೇಜ್ ಅಂದರೆ ಸ್ಯಾಡಲ್ ಬ್ಯಾಗ್ಸ್. ಸ್ಟೇಷನಲ್ಲಿ ರೈಡ್ ಮಾಡೋದು ಇದೇ ಒಂದು ಪ್ರಾಬ್ಲಮ್. ಏನಂದರೆ ಹಿಲ್ ಸ್ಟೇಷನಲ್ಲಿ ವ್ಲಾಗ್ ಮಾಡೋದು ಇದೇ ಒಂದು ಪ್ರಾಬ್ಲಮ್. ಏನಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರುತ್ತೆ, ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ. ನಮ್ಮ ಅರ್ಧಕ್ಕಿಂತ ಅರ್ಧ ಟ್ರಾವೆಲಿಂಗ್ ಟೈಮ್ ಇದರಲ್ಲೇ ಹೋಗುತ್ತೆ. ನಾವೀಗ ಚಾಂಗ್ಲಾ ಪಾಸಲ್ಲಿದ್ದೀವಿ. ದಿಸ್ ಇಸ್ ಅ ಚಾಂಗ್ಲಾ ಪಾಸ್ ಆ್ಯಂಡ್ ಆಪೋಸಿಟ್ ದಟ್ ಯು ಕ್ಯಾನ್ ಸಿ ದ ಸ್ನೋ. This is just a crossing pass and it is just 17,586 feet above the sea level. You can say that. Breathing issue barta untu, so ಸ್ವಲ್ಪ hydrate ಮಾಡಿ, then we'll move forward to the next destination. So I'm wobbling actually. We'll just take a quick break and move forward for the next destination. ಇಲ್ಲಿ ಪಿಕ್ಸೆಲ್ ಫಿಲ್ಮ್ಸ್ ಮತ್ತೆ ನಮ್ಮ ಗ್ಲೈಡಿಂಗ್ ಗೋಸ್ಟ್. ಅದೇ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲ ಅದೆಲ್ಲರಿಗೂ ಗೊತ್ತುಂಟಲ್ಲ, ಸೈನಿಂಗ್ ಇನ್ ಗ್ಲೈಡಿಂಗ್ ಗೋಸ್ಟ್. ಮತ್ತು ಇಲ್ಲಿ ಚಾಂಗ್ಲಾ ಪಾಸಲ್ಲಿ ನಾವು ಸ್ಟಿಕ್ಕರ್ ಹಾಕ್ತಾ ಇದ್ದೀವಿ, ನಮ್ಮದು ಚಿಹ್ನೆ ಅಲ್ಲ ಸರ್? ಅಲ್ಲ ಅಣ್ಣ? ಎಸ್ ಗ್ಲೈಡಿಂಗ್ ಗೋಸ್ಟ್. ಇನ್ನೊಂದುಂಟಲ್ಲ, ಎಸ್. ಇಲ್ಲೇ ಒಂದು ನಮ್ಮ ಅಚ್ಚಿ ಹಾಕಿ ಆಗಿದೆ. ಯಾರಾದ್ರು ಬರೋದಾದ್ರೆ ಇಲ್ಲಿ ಕೆಫೆಗೆ ಬಂದ ನಮ್ದು ಚಿಹ್ನೆ ನೋಡಿ. ಇಲ್ಲಿದು ಒಂದು ಪ್ರಾಬ್ಲಮ್ ಏನಂದರೆ ವಾಶ್ರೂಮ್ ಜಸ್ಟ್ ಹೋಲ್ ಮಾಡಿ ಇಟ್ಟಿರ್ತಾರೆ. ನೀವು ಯಾವುದು ಸ್ಲಮ್ ಡಾಗ್ ಮಿಲಿಯನಲ್ಲಿ ನೋಡಿರ್ಬೋದು. there is a hole and you have to go and shit and piss or whatever. Same thing, ಕೆಳಗೆ ಬಿಟ್ಟಿರುತ್ತೆ. I was not comfortable. I don't know whether you will be comfortable or not. Just for a update, I told you. I'm sorry if you're having food or having breakfast or something. But you people should be knowing, ಇಲ್ಲಿ ಬಂದರೆ ಹೈಜೀನಿಕ್ ಬಗ್ಗೆ ಮರ್ತು ಇಲ್ಲಿ ಬನ್ನಿ. ಇಲ್ಲಿ ಹಾಯ್, ಮೋಜೋ ಮಾಂಕ್ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.